ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಏನಂದರೆ, ನೀವು ತಮ್ನೇಲ್ನೇ ಯಾವ ಥರ ಕ್ರಿಯೇಟ್ ಮಾಡಬೇಕಂತ, ಅದು ಮೊಬೈಲಲ್ಲಿ ನೀವು ಯಾವ ಥರ ಪ್ರೊಫೆಷ್ನಲ್ಲಾಗಿ ಕ್ರಿಯೇಟ್ ಮಾಡಬೇಕಂತ ಈ ವಿಡಿಯೋದಲ್ಲಿ ನಿಮಗೆ ಪೂರ್ತಿ ಡೀಟೇಲಾಗಿ ನಿಮಗೆ ತಮ್ನೇಲ್ ಯಾವ ಥರ ಮಾಡಬೇಕಂತ ಹೇಳ್ಕೊಡ್ತೀನಿ ನೋಡಿ. ನೀವು ತಮ್ನೇಲ್ ಮಾಡಿದರೆ 2 MB ಅಷ್ಟೇ ಮಾಡಬೇಕು. ಅದರ ಮೇಲೆ ಮಾಡಿದರೆ ಯೂಟ್ಯೂಬ್ ಅಲ್ಲಿ ಅದು ಅಪ್ಲೈ ಆಗಲ್ಲ. ಅದಕ್ಕೆ ಈಗ ನೋಡಿ ಯಾವ ಥರ ಅಂದರೆ, ನೀವು ಬೇಕಾದರೂ ಮಾಡ್ಕೋಬೋದು. ಇಲ್ಲಾಂದರೆ ಪಿಕ್ಸೆಲ್ ಲ್ಯಾಬ್ನಲ್ಲಿ ನೀವು ತಮ್ನೇಲ್ ನೋಡಿ ಯಾವ ಥರ ಕ್ರಿಯೇಟ್ ಮಾಡ್ಬೇಕಂತ ನೀವು ಪ್ಲೇಸ್ಟೋರ್ಗೆ ಹೋಗಿ ಪಿಕ್ಸೆಲ್ ಲ್ಯಾಬ್ ಡೌನ್ಲೋಡ್ ಮಾಡ್ಕೋಗುತ್ತೆ. ನೀವು ಪ್ಲೇಸ್ಟೋರ್ಗೆ ಹೋಗಿ ಪಿಕ್ಸೆಲ್ ಲ್ಯಾಬನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಆದಮೇಲೆ ನೋಡಿ ಈ ಥರ 3 ಡಾಟ್ ಇದೆ. ಇಲ್ಲಿ ನೀವು ಇಮೇಜ್ ಸೈಜ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಯೂಟ್ಯೂಬ್ ತಮ್ನೇಲ್ ಅಂತ ಆಪ್ಷನ್ ಇದೆ ನೋಡಿ. ಈ ಥರ ಸ್ಕ್ವೇರ್, ಕಸ್ಟಮ್, ಪ್ರೊಫೈಲ್ ಪಿಕ್ಚರ್, ಗೂಗಲ್ ಪ್ಲಸ್ ಕವರ್ ಫೋಟೋ ಅಂತ ಇದೆ. ಇಲ್ಲಿ ತಮ್ನೇಲ್ ಅಂತ ಇದೆ. ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಈ ಥರ ಇದು ಓಕೆ ಅಂತ ಕೊಡಿ. 16:9 ಇಲ್ಲಿ ನೋಡಿ ಈ ಥರ ಬಂದಿದೆ. ಮತ್ತು ಈಗ ನೋಡಿ ಈಗ ಕಲರ್ ನೋಡಿ ಯಾವ ಥರ ಅಂದರೆ, ಈಗ ಗ್ರೇಡಿಯಂಟ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ಈಗ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಈಗ ಕಲರ್ ಕಾಂಬಿನೇಷನ್ ನೋಡ್ಕೊಳ್ಳಿ. ನಿಮಗೆ ಯಾವ ಥರ ಅಂದರೆ, ಈಗ ಬ್ಲ್ಯಾಕ್, ವೈಟ್ ಈ ಥರ ಇದೆಯಲ್ಲ, ನೀವು ಬೇರೆ ಕಲರ್ನ ಕಾಂಬಿನೇಷನ್ ಮಾಡಬೇಕಾಗುತ್ತೆ. ಈ ಥರ ನೋಡಿ ಇದು ಸರಿಯಾಗಲ್ಲ. ಅದಕ್ಕೆ ನೀವು ಈಗ ಕೂಡ ಇಲ್ಲ. ಚೇಂಜ್ ಮಾಡ್ಕೊಳ್ಳಿ ಕಲರ್ನ. ನೋಡಿ ಈ ಥರ. ಈಗ ನೋಡಿ ಇಲ್ಲಿ ನೀವು ಟೆಕ್ಸ್ಟ್ನ ಯಾವ ಥರ ಹಾಕ್ಬೇಕಂದ್ರೆ, ಈಗ ನ್ಯೂ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈಗ ನೋಡಿ ಯೂಟ್ಯೂಬ್, ಈಗ ಒಂದೊಂದು ವರ್ಡ್ನ ಹಾಕಿಲ್ಲಿ ಯಾವ ಥರ ಅಂದರೆ, ಈಗ ನೋಡಿ ಇಲ್ಲಿ ಯೂಟ್ಯೂಬ್ ಅಂತ ಇದೆ. ಇಲ್ಲಿ ಫಾಂಟ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಯಾಕೆಂದರೆ ಇಲ್ಲಿ ಫಾಂಟ್ಸ್ನ ಚೇಂಜ್ ಮಾಡಿ ಅಟ್ರಾಕ್ಟಿವ್ ಆಗಿ ಮಾಡಿದ್ರೆ ನೀವು ವಿಡಿಯೋ ಯಾರು ಬೇಕಾದರೂ ಕೂಡ ಕ್ಲಿಕ್ ಮಾಡಿ ವಿಡಿಯೋ ನೋಡ್ಬೋದು. ಈಗ ನೋಡಿ ಇಲ್ಲಿ ಫಾಂಟ್ಸ್ನ ನೀವು ಫಾಂಟ್ಸ್ ಬೇಕಾದ್ರೆ ಇಲ್ಲಿ ಅಪ್ಲೋಡ್ ಮಾಡ್ಕೋಬೋದು. ಅದೇನು ಗೊತ್ತಾಗಲಿಲ್ಲ ಅಂದರೆ ನಿಮಗೆ ಇಲ್ಲಿ ಐ ಕಾರ್ಡ್ಸಲ್ಲಿ ಹಾಕಿರ್ತೀನಿ. ನೀವು ಪಿಕ್ಸೆಲ್ ಲ್ಯಾಬಲ್ಲಿ ಫಾಂಟ್ಸ್ನ ಯಾವ ಥರ ಅಪ್ಲೋಡ್ ಮಾಡಬೇಕಂತ. ನೋಡಿ ಈ ಥರ. ಈಗ ನೋಡಿ ಇಲ್ಲಿ ಶೇಪ್ಸ್ನ ತೊಗೊಳ್ಳಿ. ಈ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಶೇಪ್ನ. ಮತ್ತು ಈಗ ನೋಡಿ ಈ ಥರ ಮಾಡಿ ರೈಟ್ ಮಾಡಿ. ಈಗ ನೋಡಿ ಈ ಶೇಪ್ಸ್ನ ಕೆಳಗಡೆ ತೊಗೊಂಬನ್ನಿ. ಈ ಥರ ಅಂದರೆ ಈ ಟೆಕ್ಸ್ಟ್ ಬ್ಯಾಕ್ ಹೋಗ್ಬೇಕು. ಅದು ಯಾವ ಥರ ಅಂದರೆ, ಈಗ ನೋಡಿ ಈಗ ಲಾಕ್ ಮಾಡಿ. ಈಗ ಕಲರ್ ನೋಡಿ ಯಾವ ಥರ ಅಂದರೆ, ಈಗ ಎಲ್ಲೋ ಕೊಡಿ ಈಗ ಕಲರ್. ಮತ್ತು ಈಗ ನೋಡಿ ಇದು ಯೂಟ್ಯೂಬ್ ಅಷ್ಟೊಂದು ಕ್ಲಿಯರಾಗಿ ಕಾಣ್ತಿಲ್ಲ. ಅದಕ್ಕೆ ನೀವು ಏನು ಮಾಡ್ಬೇಕಂದ್ರೆ, ಈಗ ಸ್ಟ್ರೋಕ್ ಮತ್ತು ಶಾಡೋ ಆ್ಯಡ್ ಮಾಡಬೇಕಾಗುತ್ತೆ. ಈ ಥರ ನೋಡಿ ಈಗ ಶಾಡೋ ಆ್ಯಡ್ ಮಾಡಿ. ನೋಡಿ ಈ ಥರ ಈಗ ಕಾಣುತ್ತೆ ನೋಡಿ ಅದು. ಈಗ ನೀವು ಒಂದು ಎಮೋಜಿಸ್ ಹಾಕಬೇಕಾಗುತ್ತೆ. ಅಂದರೆ ನಿಮ್ಮದೇ ಹಾಕಿದ್ರೆ ಒಳ್ಳೆಯದು. ಇಲ್ಲಾಂದರೆ ನೀವು ಪಿಂಟ್ರೆಸ್ಟ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡೋಕ್ಕಾಗುತ್ತೆ. ಈ ರಿಯಾಕ್ಷನ್ ವಿಡಿಯೋ ಯಾವ ಥರ ಅಂದರೆ, ಈಗ ನೋಡಿ
ನೋಡಿ ಈ ಥರ ಇವೆ. ನಾವು ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಬೇಕಾದರೆ ಪಿಂಟ್ರೆಸ್ಟ್ನಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈಗ ನೋಡಿ ಈ ಥರ ಇದನ್ನ ಇಲ್ಲಿ ಈ ಥರ ಕೆಳಗಡೆ ನೋಡಿ. ಈಗ ಇದನ್ನ ಈಗ ನೀವು ಏನು ಮಾಡ್ಬೇಕು ಅಂದರೆ ಸ್ಟ್ರೋಕ್ನ ಆ್ಯಡ್ ಮಾಡಿದ್ದಕ್ಕೂ ಕೂಡ ಮತ್ತು ಶಾಡೋ ಕೂಡ ಆ್ಯಡ್ ಮಾಡಿ. ಈಗ ಇದನ್ನ ಲಾಕ್ ಮಾಡ್ಕೊಳ್ಳಿ. ಏಕೆಂದರೆ ನೀವು ಪದೇ ಪದೇ ಎಲ್ಲಿ ಟಚ್ ಮಾಡಿದ್ರೆ ಅದು ಸೆಲೆಕ್ಟ್ ಆಗ್ತದೆ, ಅದಕ್ಕೆ ಅದನ್ನ ಲಾಕ್ ಮಾಡ್ಕೊಳ್ಳಿ. ಈಗ ನೋಡಿ ಯೂಟ್ಯೂಬ್ ಈಗ ಮತ್ತೆ ನೋಡಿ ಯೂಟ್ಯೂಬ್ ಅಂತ ನೀವು ಕಲರ್ ಚೇಂಜ್ ಮಾಡ್ಬೇಕಂದ್ರೆ ಇಲ್ಲಿ ಈ ಥರ ಕ್ಲಿಕ್ ಮಾಡಿ ಕಲರ್ ಚೇಂಜ್ ಮಾಡ್ಕೋಬೋದು. ಮತ್ತು ಈಗ ಬ್ಯಾಕ್ಗ್ರೌಂಡ್ ಕೂಡ ಈ ಥರ ಆ್ಯಡ್ ಮಾಡ್ಬೋದು. ಮತ್ತು ಈಗ ಟೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಈಗ ಥಂಬ್ನೇಲ್ ಅಂತ ಮಾಡಿ. ಫಾಂಟ್ಸ್ನ ಚೇಂಜ್ ಮಾಡ್ಕೊಳ್ಳಿ. ಸ್ವಲ್ಪ ಬೋಲ್ಡ್ ಈ ಥರ ಬೋಲ್ಡ್ ಇರೋ ಥರ ಫಾಂಟ್ಸ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಈ ಥರ ಈಗ ನೀವು ಇದನ್ನೇ ಮಾಡಬೇಕಂದ್ರೆ ಸ್ಪೇಸ್ ಕೊಡಬೇಕು. ಈ ಥರ ನೋಡಿ. ಈಗ ನೀವು ಕಲರ್ನ ಆ್ಯಡ್ ಮಾಡಿ. ಯಾವ ಥರ ಅಂದರೆ ಈಗ ವೈಟ್ ಆ್ಯಡ್ ಮಾಡಿ. ಮತ್ತು ಶೇಪ್ ತಗೊಳ್ಳಿ. ಈ ಥರ ನೋಡಿ, ಈ ಥರ ಶೇಪ್ ತಗೊಳ್ಳಿ. ನೋಡಿ ಈಗ ರೈಟ್ ಮಾಡಿ. ಮತ್ತು ಈಗ ಕಲರ್ ಆ್ಯಡ್ ಮಾಡಿ. ವೈಟ್ ಆ್ಯಡ್ ಮಾಡಿ. ನೀವು ವೈಟ್ ಮಾಡಿ ಲಾಕ್ ಮಾಡ್ಕೊಳ್ಳಿ. ಈಗ ಥಂಬ್ನೇಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಕ್ಕೆ ಕಲರ್ ಬ್ಲ್ಯಾಕ್ ಕೊಡಿ. ಅದಕ್ಕೆ ನೀವು ಇದನ್ನ ಕೆಳಗಡೆ ತೊಗೊಂಡು ಬರಬೇಕು ಶೇಪ್ಸ್ನ. ಈಗ ನೋಡಿ ಈ ಥರ ಈಗ ಟೆಕ್ಸ್ಟ್ ಮಾಡ್ಕೊಳ್ಳಿ. ಈಗ ನೋಡಿ, ಈಗ ನೀವು ಪಿಕ್ಸೆಲ್ ಲ್ಯಾಬ್ನಲ್ಲಿ ಕನ್ನಡ ಫಾಂಟ್ಸ್ ಆ್ಯಡ್ ಮಾಡಬೇಕಂದ್ರೆ ನೀವು ಅರವಿಂದ ಸಂಕ ಹೋಗಿ ಅಲ್ಲಿ ಟೈಪ್ ಮಾಡಬೇಕು. ಏನಂದರೆ ಅಲ್ಲಿ ಯೂನಿಕ್ ಕೋಡ್ನ ಚೇಂಜ್ ಮಾಡ್ಕೊಂಬಂದು ಇಲ್ಲಿ ನೀವು ಪೇಸ್ಟ್ ಮಾಡಿ ಮತ್ತು ಅದಕ್ಕೆ ಫಾಂಟ್ಸ್ನ ಆ್ಯಡ್ ಮಾಡಬೇಕು. ಆ ಥರ ಬೇಕಾದ್ರೆ ಮಾಡ್ಕೊಳ್ಳಿ. ಇಲ್ಲ ನೋಡಿ, ಇಲ್ಲಿ ನೋಡಿ ಮಾಡೋದು ಹೀಗೆ. ಈ ಥರ ಸೆಲೆಕ್ಟ್ ಮಾಡಿದ್ದೀನಿ. ಈಗ ನೋಡಿ ಫಾಂಟ್ಸ್ನ ಕ್ಲಿಕ್ ಮಾಡಿ. ನೋಡಿ ಯಾವುದಾದ್ರೂ ಅಂದ್ರೆ ನಾನು ರ್ಯಾಂಡಮ್ ಆಗಿ ತೊಗೊಂಡಿನಿ. ಈ ಕಲರ್ ಹಾಕೊಳ್ಳಿ. ಈ ಥರ ರೆಡ್. ಮತ್ತು ಶೇಪ್ಸ್ ಅಂತ ಕ್ಲಿಕ್ ಮಾಡಿ. ಈ ಥರ ಕೆಳಗಡೆ ತೊಗೊಂಬನ್ನಿ. ನೋಡಿ ಈ ಥರ ಆಗಿದೆ. ಇದಕ್ಕೆ ನೀವು ಸ್ಟ್ರೋಕ್ ಆ್ಯಡ್ ಮಾಡ್ಕೊಳ್ಳಿ. ಶಾಡೋ ಕೂಡ ಆ್ಯಡ್ ಮಾಡ್ಕೊಳ್ಳಿ. ಈ ಥರ ಆಗಿದೆ ನೋಡಿ. ಮತ್ತು ನೀವು ಇದಕ್ಕೆ ಲೈಟ್ ಆ್ಯಡ್ ಮಾಡ್ಕೊಳ್ಳಿ. ಯಾವ ಥರ ಅಂದರೆ ಈಗ ನೋಡಿ, ಈ ಥರ ಲೈಟ್ ಇವೆ. ಈಗ ನೀವು ಪಿಕ್ಸೆಲ್ ಲ್ಯಾಬ್ನಲ್ಲಿ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡು ಅಲ್ಲೇ ನೀವು ಆ್ಯಡ್ ಮಾಡ್ಕೋಬೇಕು. ಯಾವುದಂದ್ರೆ ಈಗ ನೋಡಿ, ಇದನ್ನ ಕೆಳಗಡೆ ತೊಗೊಂಬರ್ಬೇಕು ಈ ಥರ. ಈಗ ನೋಡಿ
ಈಗ ನೀವು ಟೆಕ್ಸ್ಟು ತಮ್ನೇಲ್ ಇದೆ ಶೇಪ್ಸ್ ಕೂಡ ಲಾಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ. ಈಗ ನೋಡಿ ನಿಮಗೆ ತೋರಿಸ್ಬೇಕಂದ್ರೆ ಈಗ ಬ್ಯಾಕ್ಗ್ರೌಂಡ್ ವೈಟ್ ತೊಗೊಳ್ಳಿ. ಈಗ ಗೊತ್ತಾಗುತ್ತೆ ನಿಮಗೆ. ಇಲ್ಲಾಂದರೆ ನೋಡಿ ಈ ಥರ ತೊಗೊಂಡು ನೀವು ಇದನ್ನ ಕಾರ್ನರಲ್ಲಿ ಹಾಕಿ ಈ ಥರ. ಇಲ್ಲಾಂದರೆ ಕಲರ್ ಬ್ಯಾಗ್ ತೊಗೊಳ್ಳಿ. ನೋಡಿ ಎಲ್ಲರೂ ಅಂತ ಕ್ಲಿಕ್ ಮಾಡಿ. ಗ್ರೀನ್ ಈ ಥರ ಇದನ್ನ ನೋಡಿ ಈ ಥರ ಸೆಟ್ ಮಾಡ್ಕೋಬೋದು. ಮತ್ತು ಬೇರೆ ಕಲರ್ ಕೂಡ ತೊಗೊಳ್ಳಿ. ರೆಡ್ ತೊಗೊಳ್ಳಿ, ಇಲ್ಲಾಂದರೆ ಈ ಕಲರ್ ತೊಗೊಳ್ಳಿ. ಈ ಥರ ಬೇಕಾದ್ರೂ ಮಾಡ್ಬೋದು. ಇಲ್ಲಾಂದರೆ ನೀವು ಬ್ಯಾಕ್ಗ್ರೌಂಡ್ ಡೌನ್ಲೋಡ್ ಮಾಡ್ಕೊಂಡು ರೊಟೇಟ್ ಮಾಡ್ಕೊಳ್ಳಿ. ಈ ಥರ ಇದನ್ನ ಕೆಳಗಡೆ ತೊಗೊಂಬನ್ನಿ. ಈಗ ಇಲ್ಲಿ ಈ ಥರ ಬೇಕಾದ್ರೂ ಮಾಡ್ಕೋಬೋದು. ಇಲ್ಲಾಂದರೆ ನೋಡಿ ಈ ಥರ ಕಾಣುತ್ತೆ. ಸೊ ಗೈಸ್, ಈ ಥರ ಪಿಕ್ಸೆಲ್ ಲ್ಯಾಬ್ನಲ್ಲಿ ನೀವು ತಮಿಳೆಲ್ಲ ರೆಡಿ ಮಾಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.